ತುಂಬ ಬೇಜಾರಾಗ್ತೈತೆ. ಯಾಕಾದ್ರೂ ಹಿಂಗೆ ಮಾಡ್ಕೊಂಡು ಏನೋ. ಎಷ್ಟು ಫೋನ್ ಮೆಸೇಜ್ ಎಲ್ಲ ಮಾಡ್ತಾ ಇದ್ರು, ರಿಪ್ಲೈ ಮಾಡ್ತಾ ಇಲ್ಲ. ಭುವನ್ ನನ್ನ ಹತ್ರ ಎಷ್ಟು ಮಾತಾಡಬೇಕು ಅಂತ ಇಷ್ಟಪಡ್ತಿದ್ದ. ನಾನೆಲ್ಲಾದ್ರೂ ಒಂದು ಸ್ವಲ್ಪ ಹೊರಗಡೆ ಹೋಗ್ಲಿಲ್ಲ ಅಂದರೆ ಬಂದು ಬಗ್ಗಿ ನೋಡ್ತಿದ್ದ, ಫೋನ್ ಕಾಲ್ ಮಾಡ್ತಿದ್ದ, ಮನೆಗೆ ಬಂದ್ಬಿಡೋನು. ಎಷ್ಟು ಚೆನ್ನಾಗಿ ನನ್ನ ಹಚ್ಕೊಂಡಿದ್ದ. ನಾನು ಮಾಡ್ಕೊಬಿಟ್ಟೆ. ಏನಪ್ಪ ಮಾಡಲಿ ಇವಾಗ. ಅಜ್ಜಿನೂ ತಾತ ಬಂದವ್ರೆ, ಅಪ್ಪಯ್ಯನು ಅಮ್ಮಯ್ಯ ಮಾತಾಡ್ತಾ ಇದ್ದಾರೆ. ಅಪ್ಪಯ್ಯನು ಬಂದೈತೇನೋ ನೋಡ್ತೀನಿ. ಅದೆಲ್ಲ ತಮಾಷೆ ಮಾಡೋಕ್ಕೋಗಿ ಹೆಂಗಾಯ್ತಲ್ಲಪ್ಪ ಇವತ್ತು. ನೀವು ಅದಕ್ಕೆ ಮತ್ತೆ ಯಾರ ಹತ್ರನೂ ಸುಮ್ಮನೆ ತಮಾಷೆ ಮಾಡಬಾರ್ದು ನಾವು. ನನಗಂತೂ ತುಂಬ ಅನುಭವ ಆಗ್ಬಿಡ್ತು ನನ್ನ ಜೀವನದಲ್ಲಿ. ಇನ್ಯಾವತ್ತು ನಾನು ಯಾರ ಹತ್ರನೂ ಯಾವತ್ತೂ ತಮಾಷೆ ಮಾಡೋಕ್ಕೆ ಹೋಗಲ್ಲಪ್ಪ. ಯಾಕೆ ಬೇಕು? ತಮಾಷೆ ಮಾಡಿ ಅದೇನೋ ಅಮಾವಾಸ್ಯೆ ಆಯಿತು ಅನ್ನೋ ಥರ ಆಯಿತು. ನಾನು ಮಾಡಿದ್ದು ನೋಡಪ್ಪ. ಪ್ರೀತಿ ಮಗ ಈಗ ನನ್ನ ಮದುವೆ ಆಗಲ್ಲ ಅಂತಾನಂತೆ. ಋತುನೂ ಪ್ರವಿ ಇಬ್ರು ಕೇಳಕ್ಕೆ ಹೋಯ್ದ್ರಂತೆ. ಇಲ್ಲ ನಾನು ಆಗಲ್ಲ ಅಂತ ಅನ್ನಂತೆ. ಅದು ಹೆಂಗಪ್ಪ ಸರಿಯಾಗುತ್ತೆ ಹಿಂಗ ಅಂದರೆ? ಅವಳು ಬಂದು ಹೇಳ್ಕೊಂಡು ಅವ್ರಪ್ಪ ಅವ್ರ ಅಮ್ಮನ ತಗೊಳ್ತಾ ಇದ್ದಾಳೆ. ಅದಕ್ಕೆ ಬರ್ರಿ ಇವಾಗ ಹೋಸಾರನು ಹೋಗಿ ಇನ್ನೊಂದ್ಸತಿ ಕೇಳೋಣ ಅಂತ ಹೇಳ್ತಾ ಇದ್ದಾಳೆ. ಅವರಿಬ್ರು ಹೋಗಿ ಗಂಡ ಹೆಂಡತಿ ಕೇಳಿರಂತೆ. ದೊಡ್ಡಳನ್ನಾದರೆ ಮದುವೆ ಮಾಡ್ಕೊಂತೀವಿ ಅಂತ ಹೇಳಿ. ದೊಡ್ಡಳನ್ನ ಕೊಟ್ಟು ಮತ್ತು ಸಣ್ಣಳನ್ನ ಏನಪ್ಪ ಮಾಡ್ತಾರೆ? ಇಬ್ರದ್ದು ಮದುವೆ ಅಂತೇಳಿ ಲಗ್ನ ಪತ್ರಿಕೆ ಹೊತ್ಸಿ ಎಲ್ಲರನ್ನೂ ಕರೆದಿದ್ದಾರೆ. ಶನಿವಾರ ಭಾನುವಾರ ಮದುವೆ ಐತೆ, ಇನ್ನೆಲ್ಲಪ್ಪ ನಾನು 4-5 ದಿನ ಮದುವೆ ಇಕ್ಕೊಂಡು ಯಾಕಪ್ಪ ಇಂಥವೆಲ್ಲನ? ಈ ಪಿಳನು ಅಂತದೆ ಕಣಪ್ಪ. ಸುಮ್ಮನಿರಲ್ಲ. ಒಂದಿಟ್ಟು ಸಣ್ಣದು ಬೋಲ್ ತಟ್ವಣಿ ಅಂತದೆ ಎಲ್ಲನ. ಒಂದಿಟ್ಟು ಸಣ್ಣದು ಬೋಲೋ ಇದು ಮಾಡುತ್ತಿ. ನಾನು ನೋಡಿದ್ನಲ್ಲ ಅದೊಂದಿಟ್ಟು ಇದು ಕಣಮ್ಮ. ಥರ ಮಾತಾಡುತ್ತಿ. ಸುಮ್ಮನಿರಕ್ಕಾಗಲ್ವೇನಪ್ಪ? ಅವ್ನು ಯಾಕಪ್ಪ ಹೋಗಿ ಮಾತಾಡಿಸ್ಬೇಕಾಗಿತ್ತು? ಅವ್ನು ಅದು ನೋಡಿ ಯಾಕೆ ಮಾತಾಡ್ಸೋದು? ನಾನು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಾವು ಹೋಗಿ ಮಾತಾಡ್ಸಿದ್ಯಲ್ಲ ನೀನು ಯಾಕೆ ಮಾತಾಡಿಸ್ತೆ ಅಂತ ಅವನಂತೆ. ಅಂದ್ರೆ ಇಂಥ ಮಾಡಿದ್ರೆ ಯಾರು ಸುಮ್ಕಿರಲ್ಲ ಕಣಪ್ಪ. ಸುಮ್ಮನಿರಕ್ಕಾಗಲ್ವಿ ಪಿಳ್ಳಿ? ಹೋಗಿ ಹೇಳ್ದಂಗೆ ಕೇಳಲ್ಲ. ದೊಡ್ಡ ಹುಡುಗಿನ ನಾನು ಒಂದಿಟ್ಟು ಯಾತನ ಹೇಳಿದ್ದ ಕೇಳುತ್ತಿದ್ದು ವಾದ ಮಾಡುತ್ತೆ. ಅವ್ರ ಅಮ್ಮನೇ ಯಾತನ ಹೇಳಿರ ಅವ್ರ ಅಮ್ಮನ ಮೇಲೆ ಹಿಂಗೆ ಉದ್ದಕ್ಕೆ ಹೋಗುತ್ತೆ, ನಿಗಿರುತ್ತೆ ಅವ್ರ ಅಮ್ಮನ ಮೇಲೆ. ಇನ್ನೂ ಸುಮ್ಮನಿರ್ಬೇಕು ಅಂತೇಳಿ ಅವ್ರ ಅಮ್ಮನ ಮೇಲೆ ಹೋಗುತ್ತೆ. ಸಣ್ಣದು ಅಂತ ಒಂದಿಟ್ಟು ಉಪ್ಸಿರಲ್ಲ ಅದಕ್ಕೆ. ಅಜ್ಜೆ ಬರ್ರಿ ಆರಪ್ಪ ಸರ್ ಹೋಗಿ ಕೇಳೋದಂತೆ. ಋತಮ್ನು ಪ್ರವಿ ಹೋಗಿ ಕೇಳ್ಕೊಂಬಂದವ್ರಲ್ಲ. ಅದಕ್ಕೆ ಇವಾಗ ದೊಡ್ಡಳನ್ನು ಕೊಡಲ್ಲ ನಾವು ಅಂತ ಹೇಳಿ ಏನೋ ಹೇಳ್ಬೋತಾರಂತ. ಬಾ ನಾವು ಹೋಗ್ಬೇಕಂತೆ ಬಾ ಅಂತ ಕರಿಯಕ್ಕೆ ಬಂದವ್ರು. ನಡಿಯಮ್ಮ ಹೋಗ್ಬರೋಣ. ಹೋಗಿ ಅದೇನು ಕೇಳ್ಕೊಂಬರೋಣ. ಹಿಂಗಾದ್ರೆ ಹೆಂಗಮ್ಮ ಮದ್ವೆ ಹತ್ರ ಬಂದ್ಮೇಲೆ ಆಟೋ ಹತ್ತ ಅಲ್ಲೇ ಊರಾಗೆಲ್ಲ ಮದ್ವೆ ಕ್ಯಾನ್ಸಲ್ ಆತಂತೆ ಅಂತ ಮಾತಾಡ್ತಾರ್ತಾಗ. ಇನ್ನು ನಾವು ಮಾತಾಡ್ಕೊಂಡೇ ಇಲ್ಲ. ಆಲೆ ಜನಕಂತಿಗಳಪ್ಪ ಒಂದಿಟ್ಟು ಸಿಕ್ಕಿರ್ ಸಾಕು. ಅಲ್ಲೇ ಅದೇ ಬಿದೆಗೆಲ್ಲ ಕೇಳ್ತಾರೆ. ಅಯ್ಯೋ ಏನಮ್ಮ ಮದುವೆ ಕ್ಯಾನ್ಸಲ್ ಆತಂತೆ? ನಿಮ್ಮ ಹುಡುಗಿದು ಮದುವೆ ಕ್ಯಾನ್ಸಲ್ ಆತಂತೆ. ಅಯ್ಯೋ ಅದು ಎಷ್ಟು ಜನ ಮಾತಾಡ್ತಾರತ್ತಾಗ. ಹಂಗೆ ಹೇಳು. ಒಂದು ಈಟ್ ಯಾತನ ಗೊತ್ತಾದ್ರೆ ಊರಾಗ ಹಂಗೆ ಕೇಳೋದು. ನಾವಾಗ್ಲೇ ಕೇಳ್ತೀವಿ ಬಾ. ನಾವೇ ಆಗ್ಲೇ ಅದನ್ನ ಬೇರೆದು ಅದನ್ನ ಒಂದಿಟ್ಟು ಸುದ್ದಿ ಸಿಕ್ಕೈತಿ ಅಂದ್ರೆ ನಾವು ಕೇಳ್ತೀವಿ. ಎಲ್ಲರೂ ಮಾತಾಡ್ತಾರೆ ಹಳ್ಳಿಗಳಾಗ ಹಂಗೆ. ನೋಡಿರಾರ ಅಂತ ಅಂದ್ರೆ ಮಾತಾಡ್ತಾರಮ್ಮ. ಸಂಬಂಧದಾಗಲಿ ಅಕ್ಕಪಕ್ಕದಾಗ್ಲಾಗಲಿ ಯಾರೇ ಆಗಲಿ ಮಾತಾಡ್ತಾರೆ. ಇವಾಗ ಹೋಗಿ ಎಲ್ಲರೂ ಅಜ್ಜಿ ತಾತನೆಲ್ಲ ಕರ್ಕೊಂಡೋಗಿ ಮಾತಾಡ್ಕೊಂಬತ್ತೀವಿ. ಇಲ್ಲೇ ಇರು, ಎತ್ತ ಹೋಗ್ಬೇಡ. ತಿರ್ಗ ಆಮೇಲೆ ಓಟು ಎತ್ತಗನ ಹೋಗಿ ಅದನ್ನೊಂದು ತಲೆ ತಂದು ಎತ್ತ. ಆಯ್ತು ಬಿಡಮ್ಮ. ಏನ್ರು ತಮ್ಮ ನಡಿ ಅಜ್ಜಿ, ಇನ್ನೊಂದ್ಸತಿ ಹೋಗಿ ಕೇಳ್ಕೊಂಬರೋಣ. ನಾನು ನೀನು ಎಲ್ಲರೂ ಅಪ್ಪ ಅಮ್ಮಯ್ಯ ಎಲ್ಲ ಬರ್ತಾರೆ. ನಡಿ ಹೋಗಿ ಬರೋಣ. ಇನ್ನೊಂದ್ಸತಿ ಕೇಳಿರಾತು. ಅಯ್ಯೋ ಯಾರೋ ಹೇಳ್ಕೊಟ್ಟವ್ರು ಹೇಳ್ತಾಗ. ಇದೇ ಒಂದು ಕಾರಣ ಅಲ್ಲ. ನಮ್ಮಮ್ಮ ಹೇಳ್ತು ಯಾರೋ ಏನೋ ಹೇಳ್ಕೊಟ್ಟವ್ರೆ ಅಂತ. ನನಗೆಲ್ಲ ಚಂದ ಕೂತೈತಿ ಯಾರು ಹೇಳ್ಕೊಟ್ಟವ್ರು ಏನೋ ಅಂತ. ನಡಿ ಅಜ್ಜಿ ಹೋಗಿ ಇನ್ನೊಂದ್ಸತಿ ಕೇಳ್ಕೊಂಬರೋಣ. ನಾನು ಅಯ್ಯಪ್ಪ ಹೋಗಿ ಕೇಳ್ಕೊಂಬಂದಿದ್ದಕ್ಕೆ ದೊಡ್ಡ ಹುಡುಗಿನ ಮಾತ್ರ ಮಾಡ್ಕೊಂತೀವಿ ಅಂದ್ರೆ ಅದಕ್ಕೆ ಅಪ್ಪ ಅಮ್ಮ ಅಂತ ಕೇಳಿದೆ. ದೊಡ್ಡ ಹುಡುಗಿನಾದ್ರೂ ಕೊಡಲೇಬೇಡ್ರಿ, ಬರೀ ದೊಡ್ಡ ಹುಡುಗಿನ ಅದೇನು ಕೊಡ್ತಾರೆ ಅಂತ ನಾವು ಅದಕ್ಕೆ ಒಪ್ಕೊಂಬಂದಿದ್ವಿ. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾವತ್ತು ಬಿಡು, ಅವಳ್ದಾದ್ರೂ ಮಾಡೋಣ ಅಂತ. ಅದಕ್ಕೆ ನಮ್ಮ ಅಪ್ಪ ನಮ್ಮ ಏನಂದ್ರೆ ಬೇಡ ದೊಡ್ಡ ಹುಡುಗಿನಾದ್ರೂ ನೀನು ಹೆಂಗೆ ಕೊಡ್ತೀಯ, ಕೊಡಬೇಡ, ಈ ಮದುವೆನ ಕ್ಯಾನ್ಸಲ್ ಮಾಡ, ಇಬ್ರದ್ದು ಆಗೋದು ಬೇಡ ಅಂತಂದ್ರೆ ಅಪ್ಪ ಅಮ್ಮ. ಅದಕ್ಕೆ ಇನ್ನೊಂದ್ಸತಿ ಹೋಗಿ ಬರೋಣ ಅಂತ. ನಡಿ ಈ ಪಿಳಿ ಸುಮ್ಮನಿರಲಿ ಬಿಡತ್ತೆ. ಹೇಳತ್ತೆ ಏನ ನನ್ಗಂತೂ ಸಿಟ್ಟು ಬರುತ್ತಮ್ಮ ಹೇಳಿನಿ. ಅಲ್ಲ ಕಣಮ್ಮ ವಿದ್ಯಾವಂತರಾಗ್ಲಿ ಇಂತಾವೆ ಮಾಡ್ಕೊಂಬದ್ ನೀವು. ನಮ್ಗಾದ್ರೂ ತಿಳಿಯಲ್ಲಮ್ಮ. ಒಟ್ಟು ವಯಸ್ಸಾಗಿರೋರು ಗೊತ್ತಾಗಲ್ಲ ಅನ್ಬೋದು. ವಿದ್ಯಾವಂತರಾಗಿ ಇಂಥವೇನಮ್ಮ ಮಾಡೋದು. ಹೇಳತ್ತ ಇಂಥ ಮಾಡಿರಿ ಎಂತರ್ಗಾಗ್ಲಿ ಸಿಟ್ಟು ಗೊತ್ತಾವಿ. ನೀನೇನಮ್ಮ ನೀನು ಅಲ್ಲ ಇಲ್ಲೆಲ್ಲ ಮದುವೆ ಸೆಟ್ ಆದ್ಮೇಲೆ ಅವ್ನ ಯಾಕಮ್ಮ ಮಾತಾಡ್ಸಕ್ ಹೋಗಿದ್ದಿ? ಅಯ್ಯೋ ಈಗಳಮ್ಮ ಹೋಗು. ಅಯ್ಯೋ ಊರಾಗೆಲ್ಲ ಅಲ್ಲೇ ಮಾತಾಡೋದು ನೋಡ್ಬೇಕಣ ತಾತ. ಹಿಂಗೆ ಮಾತಾಡ್ತಾ ಇದ್ದಾರೆ ಗೊತ್ತೇ. ಅಲ್ಲೇ ಋತು ಮಕ್ಳ ಮದುವೆ ಕ್ಯಾನ್ಸಲ್ ಆಯ್ತಂತೆ. ಅಪ್ಪ ಜನ ಅಂತ ಕಾತ್ಕೊಂಡಿದ್ರೇನಪ್ಪ. ಅಯ್ಯೋ ಕಾತ್ಕೊಂಡಿದ್ರು ಜನ ಮಾತಾಡೋದಕ್ಕೆ. ಯಾರ ಬಗ್ಗೆನಾದ್ರೂ ಸಿಕ್ಕಿದ್ರೆ ಸಾಕಪ್ಪ ಒಂದು ಸ್ವಲ್ಪ ಮಾತಾಡೇನು ಅಂತೇಳಿ ಕಾತ್ಕೊಂಡಿರ್ತಾರೆ. ಅಯ್ಯೋ ಏನು ಹೇಳ್ಬೇಕು ಏನೋ ಅಂತ ಜನಗಳಿಗೆ ಅನ್ಸುತ್ತೆ ನನಗೆ. ಬಿಡತ್ತ ಹೋಗ್ಲಿ. ಈ ಪಿಳಿ ಬುದ್ಧಿ ಇದ್ದಿದ್ರೆ ಏನು ಆಗ್ತಿರ್ಲಿಲ್ಲ. ನಾನು ನೋಡ್ತಿದ್ನಲ್ಲ ನಾನು ಯಾತನ ಹೇಳಿದ್ರೆ ಹಂಗೆ ಹಿಂಗೆ ಬರೋದು. ಯಾತನ ಒಂದು ಸುಸ ಹೇಳಿದ್ರೆ ಸಾಕು ಹೆಂಗಾಡೋದು. ಎಲ್ಲರೂ ನನ್ನೇ ಬೈತಾರೆ. ನಾನು ಏನು ಮಾಡಿದೆ? ಎಲ್ಲರೂ ನನಗೆ ಬೈದ್ರೆ
ನಿನ್ನ ಕಣಮ್ಮ ಮತ್ತೆ ಬೈಯೋದು ಬೈದಂಗಿರ್ತಾರೆ ನೀನು ಮಾಡಿರೋ ತಪ್ಪಿಗೆ ಈಗತ್ರೆ ಮತ್ತೆ ಎಷ್ಟು ನಾವು ಖರ್ಚು ಮಾಡಿ ಎಷ್ಟು ಬಂಡವಾಳ ಎಲ್ಲ ಕೈ ಹಿಡಿದು ಮುಗಿಸ್ಕೊಂಡಿರ್ತೀವಿ ಇವಾಗ ಹಿಂಗಾದ್ರೆ ನಮಗೆ ಭಾಳ ಬೇಜಾರಾಗುತ್ತೆ ಏನು ಮಾಡೋದು ಅನ್ಸುತ್ತೆ ಗೊತ್ತೇ ನಿನಗೆ ಸ್ವಲ್ಪನೂ ಅರ್ಥ ಆಗಲ್ಲ ಕಣಮ್ಮ ಅರ್ಥ ಆಗುತ್ತೆ ಕಣಮ್ಮ ಅಜ್ಜಿ ತಾತನು ನನ್ನೇ ಬೈತಾರೆ ಏನೋ ಹೇಳಿವಮ್ಮ ನೀವಂತೂ ತಿಳಿದರು ನೋಡು ತಿಳಿದ್ರು ಯಾಕೆ ಹಿಂಗೆ ಮಾಡ್ತೀರಮ್ಮ ಅಂತ ಏನೋ ಒಂದು ಒಳ್ಳೆ ಮಾತಿಗೆ ಹೇಳಿ ಇವತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ಹೇಳಲೇಬೇಕಾಗುತ್ತೆ ಮತ್ತೆ ಹೇಳ್ತಾರೆ ದೊಡ್ಡವ್ರು ಹೇಳ್ದಂಗಿರ್ತಾರೆ ದೊಡ್ಡವ್ರು ಹೇಳೋ ಮಾತಾ ಕೇಳಬೇಕು ನಮ್ಮಂತರಾದ್ರೆ ಮೊದ್ಲಿನ ಕಾಲದಾಗ ಓಟು ಓದಿಲ್ಲ ಬರ್ದಿಲ್ಲ ಗೊತ್ತಾಗಲ್ಲ ಅನ್ಬೋದು ನಿಮ್ಗೇನಮ್ಮ ಎಲ್ಲ ಗೊತ್ತಾಗುತ್ತೆ ಓದು ತಿಳುವಳಿಕೆ ಇರೋ ಅಂತಾರು ನಾವ್ ಹಿಂಗ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕಾ ಏನ್ ಮಾಡಕ್ಕಾಗುತ್ತೆ ಅವಳು ನಿನ್ನ ಯಾಕೆ ಬೈತೀರ ಹೋಗಿ ಬರೋಗ್ರು ಇರುತ್ತೋ ಅಕ್ಕ ಅಪ್ಪ ಅಮ್ಮ ಇನ್ನು ಕಾಯ್ತಾ ಇದ್ದಾರೆ ನಡೀತತ್ತ ಹೋಗೋಣ ಹೋಗಿ ಅದೇನು ಮಾತಾಡ್ಕೊಂಬರನ್ನೋ ದೊಡ್ಡಳ್ನು ಕೊಡಲ್ಲ ಅಂತ ಹೇಳಿ ರಾತು ಮತ್ತೆ ಅದ್ ಹೆಂಗ್ ಕೊಡ್ತಾರಮ್ಮ ಒಬ್ರನ್ನ ಮಾಡ್ಕೊಂಬಂಗಿದ್ರು ಇಬ್ರಳ್ನ ಮಾಡ್ಕೊಂಬ್ಲೇನೆ ನಾವು ಏನೋ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ತವೆ ಇಲ್ಲ ಒಂದೆರಡು ದಿನ ಮುಂದ್ಕಾನ ಹಾಕಿರಾತು ಅಷ್ಟೇನೆ ಅಲ್ಲಿ ಹೋಗು ಪತ್ರಿಕೆ ಎಲ್ಲ ಓದ್ತೈತಮ್ಮ ಅಲ್ಲಿ ಕರಿಯೋದೆಲ್ಲ ಕರ್ದೈತಿ ನೆನ್ಸೇಣ್ ಭಾನುವಾರ ಮದ್ವೆ ಇತ್ತು ನೋಡತ್ತೆ ಎಲ್ಲರೂ ಬೈತಾರೆ ನನ್ನ ಎಲ್ಲರೂ ಬೈತಾರೆ ಈಗ ಟ್ರೈನ್ ಬರುತ್ತೆ ತನ್ವಿ ಅಲ್ಲ ಈಗ ಹೇಳ್ತಾ ಇದೆಯಾ ಅದಕ್ಕೆ ಮತ್ತೆ ಆಡೋದು ಎಷ್ಟನ ನಾವು ಯಾವತ್ತೂ ಜಾಸ್ತಿ ನಗ್ತೀವೋ ನೋಡಿ ನಾವು ಎಷ್ಟು ಜಾಸ್ತಿ ಖುಷಿಯಾಗಿರ್ತೀವೋ ಅಷ್ಟೇ ದುಃಖ ಬರುತ್ತೆ ಅದಕ್ಕೆ ಖುಷಿ ಆಗಲಿ ದುಃಖ ಆಗಲಿ ಒಂದು ಲಿಮಿಟ್ ಆಗಿರ್ಬೇಕು ಯಾವುದೇ ಆಗಲಿ ಸುಮ್ಮನೆ ನಾನು ಖುಷಿ ಪಡೋದಲ್ಲ ಅವ್ನು ನೋಡ್ಬಿಟ್ಟು ನೀನು ಖುಷಿ ಪಟ್ಟಿದ್ಯಾ ಇವತ್ತು ನೋಡು ಅವ್ನು ದುಃಖ ಪಡೋದನ್ನು ನೀನೇ ದುಃಖ ಪಡ್ತಾ ಇದೆಯಾ ಹೆಂಗಾಯ್ತು ಇವತ್ತು ಸುಮ್ಮನೆ ಅಯ್ಯೋ ದೇವ್ರೆ ನೋಡು ಇವತ್ತು ಇವ್ರಿಗೆಲ್ಲ ಎಷ್ಟು ಟೆನ್ಷನ್ ಆರಾಮ ಮದುವೆ ಮಾಡ್ಕೊಂಡು ಎಲ್ಲರೂ ಮದುವೆ ಮಾಡಿ ಚೆನ್ನಾಗಿರಾರಮ್ಮ ನೀನು ಮಾಡ್ಕೊಂಡಿರೋ ಇದಕ್ಕೆ ಎಲ್ಲರಿಗೂ ವಯಸ್ಸಾಗಿರೋ ಪಾಪ ನಮ್ಮ ಅಜ್ಜಿ ನಮ್ಮ ತಾತಂಗೂ ಟೆನ್ಷನ್ ಏನೋ ಅವರು ವಯಸ್ಸಾಗಿರೋರು ಅಂತ ಕರ್ಕೊಂಡು ಹೋಗ್ತಾರೆ ದೊಡ್ಡವ್ರ ಮತ್ತೆ ಬೆಲೆ ಕೊಡ್ತಾರೆ ಅಂತ ಕರ್ಕೊಂಡು ಹೋಗ್ತಾರೆ ಅವ್ರಿಗೂ ಟೆನ್ಷನ್ ನೋಡಲ್ವೇ ಅದಕ್ಕೆ ಮತ್ತೆ ನಾವು ಎಷ್ಟಾನ ಮಾಡಕ್ಕೆ ಹೋಗ್ಬಾರ್ದು ಅನ್ನೋದು ಅತಿ ಆದರೆ ಅಮೃತನ ವಿಷ ಅಂತಾರಲ್ಲ ಹಂಗೆ ನಮ್ಮ ಅಪ್ಪ ಏನು ಬೈತೈತೆ ನಾನು ಎಲ್ಲರೂ ಬೈತಾರೆ ಅವಳು ಇರ್ಲಿಲ್ವೇ ದೊಡ್ಡವಳು ನಿಮ್ಮ ಅಕ್ಕ ಮನ್ವಿ ಹಂಗೆ ಇದ್ದಿದ್ರಾಗಿತ್ತಮ್ಮ ನೋಡು ಎಲ್ಲ ನಾವು ಈಗ ಪಾತ್ರೆ ಹೊರಕ್ಕೆ ಬಂದಿದ್ವಾ ಎಲ್ಲ ತಿಕ್ತಾ ಇದ್ದಾಳೆ ತಕೊಂಡು ಬಿಡಕ್ಕೆಲ್ಲ ತಿಕ್ಕೊಡ್ತೀನಿ ಅಂತಾಳೆ ಆ ಹುಡ್ಗನ್ ನೋಡ್ಕೊಂತಾಳೆ ಆ ಹುಡ್ಗನ್ನ ತೂಗಮ್ಮ ಮನಗ್ಸಮ್ಮ ಅಂದ್ರೆ ಮನ್ಗಿಸ್ತಾಳೆ ಹಂಗೆ ಮಾಡ್ತಾಳೆ ಸ್ವಲ್ಪ ಗೌರವಾಗಿ ಹೆಂಗೆ ಮಾಡ್ಕೊಂಡಿರ್ಬೇಕಣಮ್ಮ ಹೆಣ್ಮಕ್ಳು ನೋಡು ಎಷ್ಟಾನ ಹಿಂಗೆ ಆಡಿದ್ಕೆ ಹೆಂಗಾಯ್ತು ಎಲ್ಲಾರ್ಗೂ ತಲೆನೋವು ಆಯ್ತು ಇವತ್ತು ನಿನ್ನಿಂದಾನ ಹಂಗೆ ಮಾಡಬಾರ್ದಾಗಿತ್ತು ನಾನು ಹಂಗೆ ಮಾಡಿಬಿಟ್ಟೆ ಮಾಡಬಾರ್ದಾಗಿತ್ತು ನಾನು ಏನು ಮಾಡೋದು ಏನು ಮಾಡೋದಪ್ಪ ಅನ್ನಿಸ್ತೈತೆ ನನಗೆ ಏನು ಮಾಡೋಕ್ಕಾಗಲ್ಲ ಅವ್ನ ಮನ್ಸು ಬದಲಾಯಿಸಿ ನಾನು ಆಗ್ತೀನಿ ಅಂದರೆ ಪರವಿಲ್ಲ ಅವನೇನಾನು ಆಗಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಬಲವಂತ ಮಾಡೋಕ್ಕಾಗಲ್ಲ ಇದು ಬಲವಂತ ಮಾಡೋದಲ್ಲ ಅವ್ನಿಗೆ ಇವಾಗ ಗೊತ್ತಾಗೈತಾ ತಿರ್ಗಿ ಮುಂದೆ ನಿನ್ನ ಮದುವೆ ಆದ್ಮೇಲೆ ನಾವು ಅದೇ ಅಂತಿರ್ತಾನೆ ಪದೇನ ಅವಾಗ ನೀನು ಅನ್ಭವಿಸ್ಬೇಕಾಗುತ್ತೆ ನೋಡು ನೀನು ಯೋಚನೆ ಮಾಡು ಇನ್ನೇನು ಸ್ವಲ್ಪ ದಿನ ಮಾತಾಡ್ತಾರೆ ಮದುವೆ ಕ್ಯಾನ್ಸಲ್ ಅಂತೇಳಿ ಆಮೇಲೆ ಸುಮ್ಮನೆ ಆಗ್ತಾರೆ ನೀನು ಯೋಚನೆ ಮಾಡಿ ಆಮೇಲೆ ನಿರ್ಧಾರ ತಗ ಭಾಳ ಕಷ್ಟ ಆಗುತ್ತೆ ಇಲ್ಲಾಂದ್ರೆ ಮುಂದೆ ಜೀವನ ಭಾಳ ಕಷ್ಟ ಆಗುತ್ತೆ ನೋಡ್ರಿ ಎಷ್ಟಾನ ಖುಷಿನೂ ಒಳ್ಳೇದಲ್ಲ ಅವಳಿಗೊಂಥರ ಅವನು ರೇಕ್ಸದಲ್ಲೇ ಏನೋ ಖುಷಿ ಪಡ್ತಾ ಇದ್ಲು ತುಂಬ ಖುಷಿ ಪಡ್ತಿದ್ಲು ಹಿಂಗೆಲ್ಲ ಮಾಡ್ತಾ ಇದ್ಲು ಅದಕ್ಕೇ ಯಾವುದೂ ಅತಿ ಮಾಡಬಾರ್ದು ನಾವು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು ಜಾಸ್ತಿ ನಾವು ಎಷ್ಟಾನ ಬಿಡು ನಾವು ಖುಷಿಯಾಗಿರೋಕಂತೇಳಿ ಬೇರೆಯವರಿಗೆ ಮನಸ್ಸಿಗೆ ನೋವು ಮಾಡಿ ನಾವು ಖುಷಿಯಾಗಿರೋದಕ್ಕೆ ಯಾವತ್ತೂ ಪ್ರಯತ್ನ ಪಡಬಾರ್ದು ಸುಮ್ಮನೆ ಈಗ ನಮಗೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆಗೆ ಬೇಜಾರು ಅನ್ನೋದೈತೆ ಆದ್ರೂ ಎಲ್ಲೋ ಒಂದು ಕಡೆ ಸಿಟ್ಟಿಗೆ ನಾವೇನೋ ಮಾತಾಡ್ತೀವಿ ಆದರೆ ನಾವು ಅಷ್ಟೊಂದು ಇವರಷ್ಟು ಇದು ಮಾಡೋಕ್ಕೆ ಹೋಗಲ್ಲ ಈಗ ನಾವು ಪರೀಕ್ಷೆ ಮಾಡಿರ್ಬೇಕಾದ್ರೆ ನಾವು ಜಾಸ್ತಿ ನಗೋದು ಜಾಸ್ತಿ ಖುಷಿಯಾಗಿರೋದು ಜಾಸ್ತಿ ನಗು ಅವತ್ತು ನೋಡೋದು ಇನ್ನೊಂದು ದಿನ ಅತ್ತೆ ಹೇಳ್ತಿರ್ತೀವಿ ದೇವರು ಆಲೇನೆ ಇಷ್ಟೊಂದು ಖುಷಿಯಾಗಿದ್ಯಾ ನೀನು ತಡಿ ಅಂತ ಹೇಳಿ ಸರಿಯಾಗೆ ಒಂದು ಹಾಕ್ಬಿಡ್ತಾನೆ ಆವಾಗ ನಾವು ಅನುಭವಿಸ್ಬೇಕಾಗುತ್ತೆ ಅದಕ್ಕೇ ಖುಷಿ ಆಗಲಿ ದುಃಖ ಆಗಲಿ ಅದು ಅತಿ ಆದರೆ ಚೆನ್ನಾಗಿರಲ್ಲ ಎಲ್ಲನೂ ಲಿಮಿಟಾಗೇ ಇರಬೇಕು ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು